ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲಪಾಡು ಸಮೀಪ ಇರುವ ಕೊತ್ತಪಲ್ಲಿ ಪ್ರಭಾಕರ ರೆಡ್ಡಿ ಮಾತನಾಡಿ, ಪೂರ್ವಜರ ಕಾಲದಿಂದಲೂ ಜಮೀನಿಗೆ ಹೋಗಲು ಮತ್ತು ಕುರಿ ಹಸು ಮೇಯಿಸಲು ಹೋಗುತ್ತಿದ್ದ ದಾರಿಯಲ್ಲಿ ಬಂಡೆ ಇದ್ದು ಕ್ರಷರ್ ಹಾಗೂ ಕಲ್ಲು ಕ್ವಾರಿ ತೆರೆದಿರುವ ಕಾರಣ ಕ್ವಾರಿಯವರು ರಸ್ತೆಯನ್ನು ಸಂಪೂರ್ಣ ಕಿತ್ತು ಹಾಳು ಮಾಡಿದ್ದಾರೆ. ಪಕ್ಕದಲ್ಲಿ ಜನರ ಸ್ವಂತ ಖರ್ಚಿನಿಂದ ರಸ್ತೆ ಮಾಡಿದರೆ ಆ ರಸ್ತೆಯನ್ನು ಸಂಪೂರ್ಣ ಅಗೆದಿದ್ದಾರೆ ಎಂದು ಅಳವತ್ತುಕೊಂಡಿದ್ದಾರೆ. ಸುಮಾರು 3 ರಸ್ತೆ ಕೆಡಿಸಿದ್ದು ರೈತರಿಗೆ ತೊಂದರೆಯಾಗುತ್ತಿದೆ. ಕಲ್ಲು ಬ್ಲಾಸ್ಟ್ ಮಾಡುವ ವೇಳೆ ಜೋರು ಶಬ್ದ ಬರುತ್ತಿದ್ದು ಮನೆಗಳು ಅಳುಗಾಡುತ್ತಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕು. ಕಲ್ಲು ಕ್ವಾರಿಯಿಂದ ಕೊತ್ತಪಲ್ಲಿ ಗ್ರಾಮ ಕೇವಲ 500 ಮೀಟರ್ ದೂರದಲ್ಲಿದ್ದು ಅನುಮತಿ ರದ್ದು ಮಾಡಿ ರಸ್ತೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ರೈತರು ಮನವಿ ಮಾಡಿದ್ದಾರೆ. ನಾವು ಕೊತ್ತಪಲ್ಲಿ ಗ್ರಾಮಸ್ಥರು ಸರ್, ಇಲ್ಲಿ 141 ಸರ್ವೆ ನಂಬರ್ ಕೊತ್ತಮುರಿ ಗ್ರಾಮದ್ದು. ಇಲ್ಲಿ ನಾವು ಸುಮಾರು ಜನಕ್ಕೆ ಸರ್ಕಾರದಿಂದ ಜಮೀನು ಮಂಜೂರು ಮಾಡಿರುತ್ತಾರೆ. ಆದರೆ ಇಲ್ಲಿ ದಾರಿ ಜಮೀನುಗಳಿಗೆಲ್ಲ ದಾರಿ ಮೊದಲಿನಿಂದ ಇತ್ತು. ಇವಾಗ ಕ್ರಷರ್ ಅವರು ಸುಮಾರು 3 ದಾರಿ ಕ್ಲೋಸ್ ಮಾಡಿದ್ದಾರೆ. ನಮಗೆ ಇದರಿಂದ ತುಂಬ ಅನ್ಯಾಯವಾಗ್ತಾ ಇದೆ. ಮತ್ತು ನಮ್ಮ ಕೊತ್ತಪಲ್ಲಿ 500 ಮೀಟ್ರ್ ಕೂಡ ಇಲ್ಲ. ಇಲ್ಲಿಂದ ಡೈಲಿ ಬ್ಲಾಸ್ಟ್ ಮಾಡಿ ಮನೆಗಳೆಲ್ಲ ಇದಾಗ್ತಾಯಿದೆ, ಅಲಗಾಗ್ತಾ ಇದೆ. ಇವರಿಂದ ತುಂಬ ತೊಂದರೆ ಆಗ್ತಾಯಿದೆ. ನಮಗೆ ದಾರಿಗಳೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಬ್ಲಾಸ್ಟಿಂಗ್ ರೆಡಿ ಮಾಡಿದ್ದಾರೆ. ನೋಡಿ ನೀವೇ ಈ ಥರ ಎಲ್ಲ ತುಂಬ ಅನಾನುಕೂಲ ಮಾಡ್ತಾಯಿದ್ದಾರೆ. 3 ದಾರಿ ಮಾಡಿಕೊಂಡಿದ್ದು 3 ದಾರಿನೂ ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕುರಿಗಳು ದನಗಳು ಎಲ್ಲ ಮೇಯಿಸೋಕ್ಕೂ ತುಂಬ ತೊಂದರೆ ಆಗ್ತಾಯಿದೆ. ಕಾಡು ಪ್ರಾಣಿಗಳೆಲ್ಲ ಇಲ್ಲಿಂದ ಹೊರಟೋಗ್ತಾ ಇದೆ. ಭೇಟಿ ಮಾಡಿದ್ದೀವಿ. ಅವರು ನಾವು ಮಾಡಲ್ಲ, ಬ್ಲಾಸ್ಟಿಂಗ್ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತು ರಾತ್ರಿ ಹೊತ್ತು ಮಾಡ್ತಾರೆ ಸರ್. ನಾವು ಹಸುಗಳ ಹತ್ರ ಹಾಲು ಕರೆಯುವಾಗ ಬ್ಲಾಸ್ಟ್ ಮಾಡ್ತಾರೆ. ಆಗೆಲ್ಲ ನಮ್ಮನ್ನು ಇದು ಮಾಡ್ತವೆ. ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ ನಮಗೆ. ಚಂದ್ರಶೇಖರ್, CTV ನ್ಯೂಸ್, ಶ್ರೀನಿವಾಸಪುರ.